ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ರಕ್ತ ದೋಕುಳಿಯನ್ನ ಹರಿಸಲಾಗಿದೆ. ಥೇಟ್ ಸಿನಿಮಾ ಸ್ಟೈಲ್ ಅಲ್ಲೇ ಆತನ ಕಾರನ್ನ ಅಡ್ಡಗಟ್ಟಿ ಕೊಲೆ ಮಾಡಲಾಗಿದೆ. ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ. ಮಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇದು. ಸಿನಿಮಾ ಸ್ಟೈಲ್ ಅಲ್ಲಿ ಆತನ ಕಾರನ್ನ ಹಿಂಬಾಲಿಸಿಕೊಂಡು ಬಂದು ಅಡ್ಡಗಟ್ಟಿ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ. ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಹಂತಕರು ರಕ್ತವನ್ನ ಹರಿಸಿದ್ದಾರೆ. ಬಜ್ಪೆ ಕಿನ್ನಿ ಪದವು ಬಳಿಯಲ್ಲಿ ಆತನ ಮೇಲೆ ಅಟ್ಯಾಕ್ ಆಗಿರೋದು. ಅಟ್ಯಾಕ್ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಹಂತಕರ ಭೀಕರ ದಾಳಿಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಫಾಜಿಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದ ಈ ಸುಹಾಸ್ ಶೆಟ್ಟಿ. ಇನ್ನು ಸುಹಾಸ್ ಹತ್ಯೆ ಸ್ಥಳಕ್ಕೆ ಹಿಂದೂ ಕಾರ್ಯಕರ್ತರು ದೌಡಾಯಿಸಿದ್ದಾರೆ. ಈ ಘಟನೆ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಮಂಗಳೂರು ಸುತ್ತ ನಾಕಾಬಂದಿಯನ್ನ ಹಾಕಿದ್ದಾರೆ ಕಮಿಷನರ್. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ 4 ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ನೋಡ್ಕೋಬೇಕಲ್ಲ, ಅದಕ್ಕೆ. ಇನ್ನು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರತೀಕಾರವಾಗಿ 2022ರಲ್ಲಿ ಫಾಜಿಲ್ ಹತ್ಯೆಯಾಗಿತ್ತು. ಈಗ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿ ಕೊಲೆ ಮಾಡಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಥೇಟ್ ಸಿನಿಮಾ ಸ್ಟೈಲ್ ಅಲ್ಲೇ ಸುಹಾಸ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಹಂತಕರು. ರೋಡ್ ಮಧ್ಯದಲ್ಲೇ ಅಲ್ಲಿ ಸುತ್ತಮುತ್ತ ಕೆಲವರು ನೋಡ್ತಾ ಇದ್ದಾರೆ. ಆತನ ಮೇಲೆ ಮನಸೋ ಇಚ್ಛೆ ದಾಳಿಯನ್ನ ಮಾಡಿದ್ದಾರೆ. ಹಲ್ಲೆ ಮಾಡೋದು, ಕೊಲೆಯ ಭಯಾನಕ ದೃಶ್ಯ ಏನಿದೆ ಅದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ತಕ್ಷಣಕ್ಕೆ ಈತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಆಯಿತು. ಚಿಕಿತ್ಸೆ ಕೊಡಿಸುವಂತ ಪ್ರಯತ್ನಗಳೆಲ್ಲ ಆಯಿತು. ಆದರೆ ಆತ ಬದುಕಿ ಉಳಿಲಿಲ್ಲ. ಪ್ರವೀಣ್ ನೆಟ್ಟಾರ್ ಆಯಿತು, ಅದಾದ್ಮೇಲೆ ಫಾಜಿಲ್ ಹತ್ಯೆ ಆಯಿತು. ಪ್ರತೀಕಾರಕ್ಕೆ ಫಾಜಿಲ್ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದ ಈ ಸುಹಾಸ್ ಶೆಟ್ಟಿ ಈಗ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ನನ್ನ ಮುಗಿಸಲಾಗಿದೆ, ಕೊಲೆ ಮಾಡಲಾಗಿದೆ. ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿರೋದ್ರಿಂದ ಇದ್ ಮುಂದೆ ಯಾವ್ಯಾವ ತಿರುಗಳನ್ನ ಪಡ್ಕೊಳ್ಳುತ್ತೆ ನೋಡ್ಬೇಕಾಗುತ್ತೆ. ಆಲ್ರೆಡಿ ಈಗ ಹಿಂದೂ ಕಾರ್ಯಕರ್ತರು, ವಿವಿಧ ಸಂಘಟನೆಯವರು ಬಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು ನಿನ್ನೆಯಿಂದಲೂ ಕೂಡ. ಇನ್ನು ಸಂಸದರು, ಶಾಸಕರು ಈ ಘಟನೆಯನ್ನ ತೀವ್ರ ರೀತಿಯಲ್ಲಿ ಖಂಡಿಸ್ತಾ ಇದ್ದಾರೆ. ಇನ್ನು ಇವತ್ತಿನ ಬೆಳವಣಿಗೆಗಳನ್ನ ಗಮನಿಸಬೇಕಾಗುತ್ತೆ. ಒಟ್ಟಲ್ಲಿ ತಲ್ವಾರ್ನಿಂದ ದಾಳಿ ಮಾಡಿ ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ ಸುಹಾಸ್ ಶೆಟ್ಟಿಯನ್ನ. ರಾಜಾರೋಷವಾಗಿ ಬರ್ತಾರೆ, ಕಾರನ್ನ ಅಡ್ಡಗಟ್ತಾರೆ. ಫಸ್ಟ್ ಫಾಲೋ ಮಾಡ್ಕೊಂಡು ಬರ್ತಾರೆ ಈತನನ್ನ. ಅದಾದ್ಮೇಲೆ ಮನಸೋ ಇಚ್ಛೆ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು. ಅರೌಂಡ್ 8:15-8:40 ಮಧ್ಯ ಬಜ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರದ ಒಂದು ಜಾಗ ಕಿನ್ನಿ ಪದದಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನುಗ್ಗಿ, ಆಮೇಲೆ ಸ್ವಿಫ್ಟ್ ಕಾರಲ್ಲಿ ಅವರು 5-6 ಜನ ಬಂದಿದ್ದರು. ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರದಲ್ಲಿ ತಮ್ಮೊಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು. ಸೊ ಮುಖ್ಯವಾಗಿ ಇವರು ಸುಹಾಸ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಅವ್ರ ಸಹಚರಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಇಮಿಡಿಯೇಟ್ಲಿ ಇದು ಸುಹಾಸ್ ಶೆಟ್ಟಿಗೆ AJ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು. ಬಟ್ ಆದರೆ ಹಿ ವಾಸ್ ಡಿಕ್ಲೇರ್ಡ್ ಡೆಡ್. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ 2022ಅಲ್ಲಿ ಫಜಲ್ ಮರ್ಡರ್ಗೆ ಕೇಸಲ್ಲಿ ಮುಖ್ಯ ಆರೋಪಿ. ಇವ್ರ ಮೇಲೆ ಈಗಾಗಲೇ ಒಂದು 5 ಕೇಸಸ್ಗಳು ಇದೆ. ಆ್ಯಂಡ್ 1 ವರ್ಷ ಹಿಂದೆ ಇವರು ಬೇಲ್ ಮೇಲೆ ಆಚೆ ಬಂದಿದ್ದರು. ಸೊ ಈಗ ಒಂದು 5-6 ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವೀಗ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ಬಜ್ಪೆ ಸ್ಟೇಷನಲ್ಲಿ ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತೀವಿ. ಒಂದು 3-4 ತಂಡಗಳು ACP ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಇವತ್ತು ನೈಟಿಂದ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಹೇಳ್ತಾ ಇದ್ರು, ದಟ್ ಕೆಲವು ಟೈಮ್ ಅವರು ಚೇಂಜ್ ಮಾಡ್ತಾ ಇದ್ರು. ಮತ್ತು ಒಂದು ಪಾಯಿಂಟಲ್ಲಿ ಒಂದು ವೆಹಿಕಲಿಂದ ಅಡ್ಡ ಹಾಕಿ ಇನ್ನೊಂದು ವೆಹಿಕಲಿಂದ ನುಗ್ಗಿದ್ದಾರೆ. ಆಮೇಲೆ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ. ಅವರು ಒಬ್ಬ ಫ್ರೆಂಡ್ಗೆ ಗಾಯ ಆಗಿದೆ ಮತ್ತು ಇನ್ನೂ ಇಬ್ರಿಗೆ ಮೈನರ್ ಇಂಜರಿ ಸಿಕ್ಕಿದೆ. ಸೊ ಅವರು ಎಲ್ಲ ಈಗ AJ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನೋಡಬೇಕು, ಈಗ ವಿಡಿಯೋ ನೋಡಿದ ನಂತರ ನಮಗೆ ಮತ್ತು ಐಡೆಂಟಿಫಿಕೇಶನ್ ಆದ ನಂತರ ಗೊತ್ತಾಗ್ತದೆ ವೆದರ್ ಇಟ್ ವಾಸ್ ಎ ರಿವೆಂಜ್ ಮರ್ಡರ್ ಆರ್ ಸಮಥಿಂಗ್ ಎಲ್ಸ್. ಇದು ಕಮಿಷನರ್ ಕೊಟ್ಟಿರುವಂತಹ ಮಾಹಿತಿ. ಇನ್ನು ಇನೋವಾ ಕಾರ್ನಲ್ಲಿ ಸುಹಾಸ್ ಶೆಟ್ಟಿ ಬರ್ತಾ ಇದ್ದಾಗ ದುಷ್ಕರ್ಮಿಗಳು ಆತನನ್ನ ಹಿಂಬಾಲಿಸಿಕೊಂಡು ಬಂದು ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆತನನ್ನ ಹತ್ಯೆ ಮಾಡಿದ್ದಾರೆ. ಮೀನಿನ ಟೆಂಪೋ ಮತ್ತು ಸ್ವಿಫ್ಟ್ ಕಾರ್ ಮೂಲಕ ಇನೋವಾ ಕಾರಲ್ಲಿ ಬರ್ತಾ ಇದ್ದಂತಹ ಸುಹಾಸ್ ಶೆಟ್ಟಿಯನ್ನ ದುಷ್ಕರ್ಮಿಗಳು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸಿನಿಮಾ ಸ್ಟೈಲ್ ಅಲ್ಲೇ ಆತನನ್ನ ಫಾಲೋ ಮಾಡ್ಕೊಂಡು ಬಂದು ಸುಹಾಸ್ ಶೆಟ್ಟಿ ಕಾರ್ಗೆ ಟೆಂಪೋದಿಂದ ಫಸ್ಟ್ ಡಿಕ್ಕಿ ಹೊಡೆದಿದ್ದಾರೆ. ಟೆಂಪೋ ಡಿಕ್ಕಿ ಬಳಿಕ ಕಾರಲ್ಲಿ ಬಂದಿದ್ರಲ್ಲ, ಸ್ವಿಫ್ಟ್ ಕಾರಲ್ಲಿ, ಅವರು ಸುಹಾಸ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ, ಹತ್ಯೆಯನ್ನ ಮಾಡಿದ್ದಾರೆ.
ಪೊಲೀಸ್ ಸ್ಟೇಷನ್ ಇಂದ 2 ಕಿಲೋಮೀಟರ್ ದೂರದಲ್ಲೇ ಈ ರೀತಿ ಮಾರಣಾಂತಿಕವಾಗಿ ಆತನ ಮೇಲೆ ದಾಳಿಯನ್ನ ಮಾಡಿ ಹತ್ಯೆಯನ್ನ ಮಾಡಿರೋದು ಆ ಕಾರ್ ತೋರಿಸ್ತಾ ಇದ್ದೀವಿ. ಇನೋವಾ ಕಾರ್ನಲ್ಲಿ ಸುಹಾಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಟೆಂಪೋ ಮತ್ತೊಂದು ಸ್ವಿಫ್ಟ್ ಕಾರ್ನಲ್ಲಿ ದುಷ್ಕರ್ಮಿಗಳು ಆತನನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಸುಹಾಸ್ ಇದ್ದಂತ ಕಾರ್ಗೆ ಟೆಂಪೋದಿಂದ ಡಿಕ್ಕಿ ಹೊಡಿಸಿ ಸ್ವಿಫ್ಟ್ ಕಾರಲ್ಲಿ ಇದ್ರಲ್ಲ ದುಷ್ಕರ್ಮಿಗಳು, ಅವ್ರು ನೇರ ಬಂದು ಸುಹಾಸ್ ಮೇಲೆ ಮಾರಣಾಂತಿಕವಾಗಿ ಮನಸೋ ಇಚ್ಛೆ ದಾಳಿಯನ್ನ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. ಈಗ ರಿವೆಂಜ್ ಮರ್ಡರ್ ಅಥವಾ ಯಾವ ಕಾರಣಕ್ಕೋಸ್ಕರ ಈ ತರ ಮಾರಣಾಂತಿಕ ದಾಳಿ ಆಯಿತು, ಮರ್ಡರ್ ಆಗಿದೆ ಅನ್ನೋ ಕುರಿತಂತೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದೀವಿ ಅಂತ ಕಮಿಷನರ್ ಆಗಲೇ ಹೇಳ್ತಾ ಇದ್ರು. ಸುಮಾರು 4 ರಿಂದ 5 ಜನ ಈ ಅಟ್ಯಾಕ್ ಮಾಡಿದ್ದಾರೆ ಅಂತಲೂ ಮಾಹಿತಿ ಇದೆ. ಅದು ದೃಶ್ಯದಲ್ಲೂ ಅಲ್ಲಿ ಕ್ಯಾಪ್ಚರ್ ಆಗಿದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೀನಿನ ಟೆಂಪೋ ಮತ್ತೆ ಸ್ವಿಫ್ಟ್ ಕಾರ್ನಲ್ಲಿ ಫಾಲೋ ಮಾಡ್ಕೊಂಡ್ಬಂದು ದುಷ್ಕರ್ಮಿಗಳು ಆತನನ್ನ ಹತ್ಯೆ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಸಂಬಂಧ ಕೊಲೆಗಾರರಿಗೆ ಬುರ್ಕಾಧಾರಿ ಮಹಿಳೆ ಬೆಂಬಲವನ್ನ ಕೊಟ್ಟಿದ್ರಂತೆ. ಯಾವ ತರ ಬೆಂಬಲ ಅಂದ್ರೆ, ಬೇರೆ ವಾಹನಗಳನ್ನ ತಡೆದು ಕೊಲೆಗಾರರು ಎಸ್ಕೇಪ್ ಆಗೋದಕ್ಕೆ ಆ ಬುರ್ಕಾಧಾರಿ ಮಹಿಳೆ ಸಹಾಯವನ್ನ ಮಾಡಿದ್ರಂತೆ. ಬೇರೆ ವಾಹನಗಳನ್ನ ತಡೆದು ಕೊಲೆಗಾರರು ಇದ್ದಂತ ವಾಹನ ಅದನ್ನ ಹೋಗೋದಕ್ಕೆ ಅವಕಾಶವನ್ನ ಆ ಮಹಿಳೆ ಮಾಡಿಕೊಟ್ಟಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಕೂಡ ಸುಹಾಸ್ ಬೆಂಬಲಕ್ಕೆ, ಆತನನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನೆರವಿಗೆ ಯಾರೂ ಬರಲಿಲ್ಲ. ಇವೆಲ್ಲವೂ ಕೂಡ ಮೊಬೈಲ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಅಂದ್ರೆ ಸ್ಥಳೀಯರ ಕೈವಾಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದು ಬುರ್ಕಾಧಾರಿ ಮಹಿಳೆ ಒಬ್ರು, ಅವರು ಅಂದ್ರೆ ಬೇರೆ ವಾಹನಗಳನ್ನ ತಡೆದು ಈ ದುಷ್ಕರ್ಮಿಗಳು ಬಂದಿದ್ರಲ್ಲ ಆ ಕಾರನ್ನ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲೊಬ್ರು ಬರ್ತಾರೆ, ಮಹಿಳೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಮತ್ತೊಂದು ವಿಷಯ, ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗುತ್ತಲ್ಲ, ಅದು ಪೊಲೀಸ್ ಸ್ಟೇಷನ್ 2 ಕಿಲೋಮೀಟರ್ ಇದ್ದಂಥ ಸಂದರ್ಭದಲ್ಲೇ ನೋಡಿ ಆ ಹಂತಕರು ಕಾರ್ನಲ್ಲಿ ಈಸಿಯಾಗಿ ಎಸ್ಕೇಪ್ ಆಗಿಬಿಡ್ತಾರೆ. ಅಲ್ಲಿ ಬುರ್ಕಾಧಾರಿ ಮಹಿಳೆಯೊಬ್ಬರು ಈ ದುಷ್ಕರ್ಮಿಗಳಿಗೆ ಸಹಾಯ ಮಾಡಿರೋದು ಈ ವಿಜುವಲ್ ಮುಖಾಂತರ ಗೊತ್ತಾಗ್ತಿದೆ. ತನಿಖೆಯನ್ನು ಪೊಲೀಸರು ಮಾಡ್ತಾರೆ. ಆ ಮಹಿಳೆ ಯಾರು, ನಿಜಕ್ಕೂ ಆಕೆ ಸಹಾಯ ಮಾಡಿದ್ದು ಯಾಕೆ ಅನ್ನೋ ಕುರಿತಂತೆ ಪೊಲೀಸರು ತನಿಖೆ ಮಾಡ್ತಾರೆ. ಆದರೆ ಮೇಲ್ನೋಟಕ್ಕೆ ಇವೆಲ್ಲ ಗೊತ್ತಾಗ್ತಾ ಇದೆ, ಕ್ಯಾಪ್ಚರ್ ಆಗಿರುವಂಥ ವಿಜುವಲ್ಸ್ ಹೇಳ್ತಾ ಇದೆ. ಮತ್ತೊಂದು ವಿಷಯ, ಸೊ ಇಲ್ಲಿ ಸ್ಥಳೀಯರು ಯಾರೂ ನೆರವಿಗೆ ಬರಲೇ ಇಲ್ಲ. ಸುಹಾಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ದುಷ್ಕರ್ಮಿಗಳು ಮಾಡಿ ಆತ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾನೆ. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾಗ ಅಲ್ಲಿದ್ದಂಥ ಸ್ಥಳೀಯರು ಆತನ ರಕ್ಷಣೆಗೆ ಧಾವಿಸಿಲ್ಲ. ಯಾರೂ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿಲ್ಲ. ಇನ್ನು ಕಳೆದ ಮಾರ್ಚ್ 31ರಂದೇ ಸುಹಾಸ್ ಮರ್ಡರ್ಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತ. ಈ ಬಗ್ಗೆ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಿದ್ರು ಹಂತಕರು. ಸ್ವತಃ ಸುಹಾಸ್ಗೆ ಟ್ಯಾಗ್ ಮಾಡಿದ್ರು ಹಂತಕರು. ಒಂದು ಟೀಮ್ ಮೊದಲೇ ಸ್ಕೆಚ್ ಹಾಕಿತ್ತು. ಅದು ಮಾರ್ಚ್ 31ಕ್ಕೆ ಸ್ಕೆಚ್ ಅನ್ನ ಹಾಕಲಾಗಿತ್ತು. ಜಾಲತಾಣದಲ್ಲೇ ಈ ಬಗ್ಗೆ ರಾಜಾರೋಷವಾಗಿ ಬಹಿರಂಗವಾಗಿ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಸ್ವತಃ ಅದನ್ನ ಸುಹಾಸ್ಗೂ ಟ್ಯಾಗ್ ಮಾಡಿದ್ರು ಹಂತಕರ ಟೀಮ್. ಟಾರ್ಗೆಟ್ ಕಿಲ್ಲರ್ ಹೆಸರಿನ ಇನ್ಸ್ಟಾ ಪೇಜ್ ಅಲ್ಲಿ ಈ ತರ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಫಾಜಿಲ್ ಫೋಟೋ ಜೊತೆಗೆ ಸುಹಾಸ್ ಫೋಟೋವನ್ನ ಹಾಕಿ ಟಾರ್ಗೆಟ್ ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ರು. ರಿವೆಂಜ್ ಸೂನ್ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿತ್ತು. 2022ರ ಜುಲೈ 28ನೇ ತಾರೀಕು ಫಾಜಿಲ್ ಹತ್ಯೆ ನಡೆದಿತ್ತು. ಸೂರತ್ಕಲ್ನ ಫಾಜಿಲ್ನ ಹತ್ಯೆ ಆಗಿತ್ತು. ಆ ವಿಡಿಯೋವನ್ನ ಡೌನ್ಲೋಡ್ ಮಾಡಿದ್ದ ಸುಹಾಸ್, ಅಂದ್ರೆ ಈತನಿಗೆ ಒಂಥರ ವಾರ್ನಿಂಗ್ ತರ ಮುಂಚೆನೆ ಹಂತಕರು ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಬಹಿರಂಗವಾಗಿ ರಿವೆಂಜ್ ಮರ್ಡರ್ ಆಗುತ್ತೆ ಅನ್ನೋ ರೀತಿಯಲ್ಲೇ ನೇರ ವಾರ್ನಿಂಗ್ ಅನ್ನ ಈತನಿಗೆ ಟ್ಯಾಗ್ ಮಾಡಿ, ಸುಹಾಸ್ಗೆ ಟ್ಯಾಗ್ ಮಾಡಿ ಹಂತಕರ ಟೀಮ್ ಇನ್ಸ್ಟಾದಲ್ಲೇ ಹಾಕಿತ್ತು. ಮಾರ್ಚ್ 31ಕ್ಕೆ ಮರ್ಡರ್ಗೆ ಸ್ಕೆಚ್ ಅನ್ನ ಹಾಕಿದ್ರು ಅಂತೇಳಿ ಒಂದೊಂದೇ ವಿಷಯಗಳು ಇದೀಗ ಬಹಿರಂಗ ಆಗ್ತಾ ಇದೆ. ಅಂದ್ರೆ ಫಾಜಿಲ್ ಫೋಟೋ ಒಂದ್ ಕಡೆ, ಇನ್ನೊಂದ್ ಕಡೆ ಸುಹಾಸ್ ಫೋಟೋ ಹಾಕ್ಬಿಟ್ಟು ರಿವೆಂಜ್ ಸೂನ್ ಅಂತೆಲ್ಲ ಹಾಕಿದ್ರಂತೆ ಇನ್ಸ್ಟಾದಲ್ಲಿ.